Hi, hello, namaste friends. Welcome back to Ram tutorial. Good evening everybody. So, ಶುಭ ಸಂಜೆ ಎಲ್ರಿಗೂ ಕೂಡ ನಮಸ್ತೆ. ಗುಡ್ ಈವ್ನಿಂಗ್. ಎಸ್, ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಕನ್ನಡ ತರಗತಿಯನ್ನ ಆರಂಭ ಮಾಡೋಣ. ಸೊ ಕನ್ನಡದಲ್ಲಿ ವಿಶೇಷವಾಗಿ ನಾವು ವ್ಯಾಕರಣಾಂಶದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದು ಆಗಿದೆ. ಛಂದಸ್ಸಿನ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು. ಕೊನೆ ಒಂದು ಹಂತ ಇದು. ಅಂಡ್ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತೆ ನುಡಿಗಟ್ಟುಗಳು, ತತ್ಸಮ ತದ್ಭವ ಪದಗಳು ಇವೆಲ್ಲ ಸರ್ವೇ ಸಾಮಾನ್ಯ. ನಾನು ನಿಮ್ಗೆ ನೋಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀನಿ. ಓದ್ಕೊಂಡ್ಬಿಟ್ರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ಛಂದಸ್ಸು, ಈಗ ನಾವು ಲಾಸ್ಟ್ ತರಗತಿಯಲ್ಲಿ ಅಲಂಕಾರಗಳ ಬಗ್ಗೆ ಮತ್ತೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಛಂದಸ್ಸನ್ನ ನಾವ್ ಯಾಕೆ ಬಳಕೆ ಮಾಡ್ತೀವಿ? ಸೊ ಛಂದಸ್ಸು ಎಷ್ಟು ಮಟ್ಟಿಗೆ ಪದ್ಯದ ಸೌಂದರ್ಯವನ್ನ ಹೆಚ್ಚಿಸುತ್ತೆ ನೋಡಿ. ಅಲಂಕಾರಗಳು ಪದ್ಯದ ಸೌಂದರ್ಯವನ್ನ ಹೆಚ್ಚೋದಾದ್ರೆ ಪದ್ಯವನ್ನ ರಚಿಸ್ಲಿಕ್ಕೆ ಕೆಲವೊಂದು ಕ್ರಮ ಆಗಿರ್ಬೋದು, ಕೆಲವೊಂದು ಸೂತ್ರಗಳಾಗಿರ್ಬೋದು, ನಿಯಮಗಳಾಗಿರ್ಬೋದು, ಇದೆಲ್ಲವನ್ನ ಫಾಲೋ ಮಾಡೋದು ಛಂದಸ್ಸು ಅಂತ ಹೇಳ್ತೀವಿ. ನೋಡೋಣ ಹಾಗಾದ್ರೆ ಇದ್ರಲ್ಲಿ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಹೇಗೆಲ್ಲ ಕೇಳ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಪದ್ಯವನ್ನ ರಚನೆ ಮಾಡ್ತಕ್ಕಂತ ಒಂದು ಶಾಸ್ತ್ರನೇ ಛಂದಸ್ಸು ಅಂತ ಹೇಳ್ತೀವಿ. ಛಂದಸ್ಸಿನ ಶಾಸ್ತ್ರದ ಪ್ರಕಾರ ರಚಿತವಾದ ಪದ್ಯವನ್ನ ಛಂದೋಬದ್ಧ ಪದ್ಯ ಅಂತ ಕರಿತೀವಿ. ನೋಡಿ, ಛಂದಸ್ಸಿನ ಶಾಸ್ತ್ರ ಅಂತ ಇದೆ ಅಂದ್ರೆ ಅಲ್ಲಿ ಪದ್ಯವನ್ನ ಹೇಗೆಲ್ಲ ರಚನೆ ಮಾಡ್ಬೇಕು, ಅಲ್ಲಿ ಎಲ್ಲಿ ಪಾಸ್ ಕೊಡ್ಬೇಕು, ಎಲ್ಲಿ ಸ್ಟಾಪ್ ಕೊಡ್ಬೇಕು, ಎಲ್ಲಿ ಪ್ರಾಸ ಪದಗಳನ್ನ ಬಳಕೆ ಮಾಡ್ಬೇಕು, ಆದಿ ಪ್ರಾಸ ಹೇಗೆ, ಮಧ್ಯ ಪ್ರಾಸ ಹೇಗೆ, ಅಂತ್ಯ ಪ್ರಾಸ ಹೇಗೆ, ಇದೇ ರೀತಿ ಸಿಸ್ಟಮೆಟಿಕ್ ವೇನಲ್ಲಿ ವ್ಯವಸ್ಥಿತವಾಗಿ ಛಂದೋಬದ್ಧವಾಗಿ ರಚಿಸಿದಂತಹ ಒಂದು ಸಾಲುಗಳನ್ನ ಪದ್ಯ ಅಂತೇಳಿ ಕರೆದ್ರು. ಓಕೆ, ಛಂದಸ್ಸೇನಪ್ಪಾ ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯದ ಆರಂಭದ ದಿನಗಳಿಂದಲೂ ಕೂಡ ಬಳಕೆಯಲ್ಲಿದೆ. ಇದು ಇವಾಗ ಹುಟ್ಕೊಂಡಿದ್ದು ಅಥವಾ ಇವಾಗ ಬೆಳೀತಾ ಇದೆ ಅಂತಲ್ಲ. ಪ್ರಾಚೀನ ಒಂದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕೃತಿಗಳು ಪದ್ಯಗಳನ್ನ ರಚನೆ ಮಾಡಿದಾರೋ ಸೊ ಆಗಿನಿಂದಲೂ ಕೂಡ ಇದರ ಬಳಕೆ ಇದೆ. ಸೊ ಇವೆಲ್ಲ ಹಂತ ಹಂತವಾಗಿ ಏನಾಗ್ತಾ ಹೋಗುತ್ತೆ ಅಂದ್ರೆ ಪರಿಷ್ಕರಣೆ ಆಗ್ತಾ ಹೋಗುತ್ತೆ. ಯಾವ ರೀತಿ ಬಳಕೆ ಮಾಡ್ಬೇಕು, ಮತ್ತೆ ಹೊಸದಾಗಿ ಏನೆಲ್ಲ ಸೇರ್ಪಡೆ ಮಾಡ್ಬೋದು ಅನ್ನೋದನ್ನ ಹಂತ ಹಂತವಾಗಿ ಪರಿಷ್ಕರಣೆಗೆ ಒಳಪಡಿಸ್ತಾ ಹೋದ್ರು. ಛಂದಸ್ನಲ್ಲಿ ಮುಖ್ಯವಾಗಿ 3 ವಿಭಾಗಗಳಿದೆ. ಇದನ್ನೇ ಜಾಸ್ತಿ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳುವಂಥದ್ದು. ಒಂದು, ನಿರ್ದಿಷ್ಟ ವ್ಯಂಜನವು ಪದ್ಯದ ಪ್ರತಿ ಸಾಲಿನ ಆದಿ, ಮಧ್ಯ ಅಥವಾ ಅಂತ್ಯದಲ್ಲಿ ನಿಯಮಿತವಾಗಿ ಬರುತ್ತೆ. ಸೊ ಅದನ್ನೇ ಪ್ರಾಸ ಅಂತ ಕರೆದ್ರು. ಪ್ರಾಸ ಅಂದ್ರೆ ಏನಂತ ಅರ್ಥ ಆಯ್ತಾ? ನಿರ್ದಿಷ್ಟ ವ್ಯಂಜನ ಏನ್ ಮಾಡುತ್ತೆ, ಪದ್ಯದ ಪ್ರತಿ ಸಾಲು ನೋಡಿ, ಇದು ಸಾಲು ಈ ತರ 4 ಸಾಲುಗಳಿರುತ್ತೆ, 6 ಸಾಲುಗಳುಳ್ಳಂತಹ ಪದ್ಯಗಳಿರುತ್ತೆ, 14 ಸಾಲುಗಳುಳ್ಳಂತಹ ಪದ್ಯಗಳಿರುತ್ತೆ, 8 ಸಾಲುಗಳುಳ್ಳಂತಹ ಪದ್ಯಗಳು, ಹೀಗೆಲ್ಲ ಸಾಲುಗಳನ್ನ ನೋಡ್ತೀವಿ. ಈ ತರ ಸಾಲುಗಳನ್ನ ನೋಡಿದಾಗ ಈ ಸಾಲಿನ ಆದಿ ಅಂದ್ರೆ ಪ್ರಥಮ, ಇಲ್ಲಿ ಮೊದಲು ಆರಂಭ ಸ್ಥಾನ ಅಂತ ಕರಿತೀವಿ. ಇದನ್ನ ಮಧ್ಯಸ್ಥಾನ ಅಂತ ಕರಿತೀವಿ. ಅರ್ಥ ಆಯ್ತಾ? ಮಿಡಲ್. ಹಾಗೆ ಅಂತ್ಯಸ್ಥಾನ ಅಂದ್ರೆ ಕೊನೆ ಸ್ಥಾನ. ಸೊ ಈ ರೀತಿಯಾಗಿ ನಿಯಮಿತವಾಗಿ ಬರ್ತಕ್ಕಂಥದಕ್ಕೆ ನಾವು ಪ್ರಾಸ ಅಂತ ಕರಿತೀವಿ. ಕಾವ್ಯದ ಪ್ರತಿ ಸಾಲಿನ 1 ಮತ್ತೆ 2ನೆಯ ಸ್ವರಗಳ ನಡುವೆ ಬರುವಂತಹ ಪ್ರಾಸವನ್ನ ಆದಿ ಪ್ರಾಸ ಅಂತ ಕರಿತೀವಿ. ಇದನ್ನೇ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಈ ತರ ಡೈರೆಕ್ಟ್ ಆಗಿ ವ್ಯಾಖ್ಯಾನವನ್ನ ಕೊಟ್ಬಿಟ್ಟು ಆ ತರ ಬರುವಂತಹ ಪ್ರಾಸ ಅಂತ ಹೇಳ್ಕೊಟ್ಟು ಕೆಳಗಡೆ ಆದಿ ಪ್ರಾಸ, ಅಂತ್ಯ ಪ್ರಾಸ, ಮಧ್ಯ ಪ್ರಾಸ, ಹಾಗೆ ಯತಿ ಅಂತ ಹೇಳಿ ಕೊಟ್ಬಿಡ್ತಾರೆ. ನೀವು ಅವಾಗ ಏನ್ ಗುರುತಿಸ್ಬೇಕು? ಆದಿ ಪ್ರಾಸ 1 ಮತ್ತೆ 2ನೆಯ ಸ್ವರಗಳ ನಡುವೆ. ಅರ್ಥ ಆಯ್ತಾ? ಪ್ರತಿ ಒಂದು ಸಾಲಿರುತ್ತೆ, 1 ಮತ್ತೆ 2ನೆಯ ಸ್ವರಗಳ ನಡುವೆ ಬರ್ತಕ್ಕಂಥ ಪ್ರಾಸವನ್ನ ಆದಿ ಪ್ರಾಸ ಅಂತ ಕರೆದ್ರು. ಪ್ರತಿ ಸಾಲಿನ ಮಧ್ಯದಲ್ಲಿ ಬರುವಂತಹ ಪ್ರಾಸವು ಮಧ್ಯ ಪ್ರಾಸ ಅಂತ ಕರೀತಾರೆ. ಸೊ ನೋಡಿ, ಮಧ್ಯದಲ್ಲಿ ಏನ್ ಬರುತ್ತೆ ಆ ಪ್ರಾಸವನ್ನ ಮಧ್ಯ ಪ್ರಾಸ ಅಂತ ಕರೆದ್ರು. ಸಾಮಾನ್ಯವಾಗಿ ಮೊದಲ ಸಾಲಿನಲ್ಲೂ ಅದರಲ್ಲೂ ವಿಶೇಷವಾಗಿ ತ್ರಿಪದಿಗಳಲ್ಲಿ ಕಂಡು ಬರುತ್ತೆ. ಅರ್ಥ ಆಯ್ತಾ? ಸೊ ತ್ರಿಪದಿ ಅಂತಂದ್ರೆ 3 ಸಾಲುಗಳುಳ್ಳಂತಹ ಪದ್ಯವನ್ನ ನಾವು ತ್ರಿಪದಿಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್,
ಸರ್ವಜ್ಞ ಏನ್ ರಚನೆ ಮಾಡ್ತಾರೆ, ಸೊ ಅವೆಲ್ಲವೂ ಕೂಡ ತ್ರಿಪದಿಗಳು ಅಂತ ಹೇಳಿ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ನೋಡಿ, ತ್ರಿಪದಿಗಳಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಸರ್ವಜ್ಞ ಏನೆಲ್ಲ ರಚನೆ ಮಾಡಿದ್ದಾರೆ ಅವೆಲ್ಲವನ್ನ ತ್ರಿಪದಿ ಅಂತಾನೆ ಗುರ್ತಿಸೋದು. ಹಂಗೆ ಪ್ರತಿ ಸಾಲಿನ ಅಂತ್ಯದಲ್ಲಿ ಬರುವಂತಹ ಪ್ರಾಸವನ್ನ ನಾವು ಅಂತ್ಯಪ್ರಾಸ ಅಂತ ಕರಿತೀವಿ. ಆದಿಪ್ರಾಸ, ಮಧ್ಯಪ್ರಾಸ ಹಾಗೂ ಅಂತ್ಯಪ್ರಾಸ. ಯೂಶುವಲಿ ಜಾಸ್ತಿ ಎಲ್ಲಿ ಕಂಡು ಬರುತ್ತೆ? ಮೊದಲ ಸಾಲಿನಲ್ಲಿ, ಅದರಲ್ಲೂ ವಿಶೇಷವಾಗಿ ತ್ರಿಪದಿಗಳಲ್ಲಿ ಅದು ಕಂಡು ಬರುತ್ತೆ. ಓಕೆ, ಇನ್ನ ಯತಿ ಅಂತ ಬರುತ್ತೆ. ಛಂದಸ್ಸಲ್ಲಿ ಬಹಳ ಇಂಪಾರ್ಟೆಂಟು ಯತಿ. ಯತಿ ಅಂದ್ರೆ ಕಾವ್ಯವನ್ನ ವಾಚಿಸುವಾಗ ಅರ್ಥಕ್ಕೆ ಅಡ್ಡಿಯಾಗದಂತೆ ಉಸಿರನ್ನ ತೆಗೆದುಕೊಳ್ಳಕ್ಕೆ ನಿಲ್ಲಿಸುವಂತಹ ತಾಣ. ಒಂದು ಪದ್ಯವನ್ನ ಓದ್ತಾ ಇರ್ತೀರ, ಆ ಪದ್ಯ ಓದುವಾಗ, ಈಗ ಹಳೆಗನ್ನಡದ ಪದ್ಯವನ್ನ ಓದುವಂತ ಸಂದರ್ಭದಲ್ಲಿ ನಮ್ಗೆ ಒಂದು ಉದ್ದನೆಯ ಪದ ಇರುತ್ತೆ. ಅಲ್ಲಿ ನಾವೇನ್ ಮಾಡ್ತೀವಿ? ಬಿಡಿಸಿ ಓದ್ತಾ ಹೋಗ್ತೀವಿ. ಸೊ ಬಿಡಿಸಿ ಓದಿದಂತ ಸಂದರ್ಭದಲ್ಲಿ ಅರ್ಥ ಕೆಡಬಾರ್ದು. ಪೆಸವೇಳೆ ಎಂದೇಳೆ ಈ ತರ ಬಂದ್ಬಿಡುತ್ತೆ, ಪೆಸವೇಳೆ ಎಂದೇಳೆ ಅಂತ ಹೇಳಿ. ಅಲ್ಲಿ ನಮ್ಗೆ ಗೊತ್ತಾಗ್ಬೇಕಾದ್ರೆ ಅರ್ಥ ಏನ್ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ಪೆಸ ಎಳೆ ಈ ರೀತಿ ನಾವು ಬಿಡಿಸಿ ಹೇಳ್ಬಾರ್ದು. ಅರ್ಥಕ್ಕೆ ಯಾವಾಗ್ಲೂ ಕೂಡ ಅಡ್ಡಿ ಆಗ್ಲಾರ್ದಂಗೆ ಉಸಿರನ್ನ ತೆಗೆದುಕೊಳ್ಳಿಕ್ಕೋಸ್ಕರ ನಾವು ಸ್ಟಾಪ್ ಮಾಡ್ತೀವಲ್ಲ, ಅದನ್ನ ಯತಿ ಅಂತ ಕರಿತೀವಿ. ಇದನ್ನ TET ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ, HSTR ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಹಾಗೆ GPT ಎಕ್ಸಾಮ್ ನಲ್ಲಿ ಕೂಡ ಕೇಳಿದ್ದಾರೆ. ಎಲ್ಲಿ ಕೇಳಿದ್ದಾರೆ ಮೇಡಮ್ ಅಂದ್ರೆ, ಕ್ವಶನ್ ಪೇಪರ್ ಬಿಡಿಸ್ತೀನಿ ಸದ್ಯದ್ರಲ್ಲೇ ನಾನು ಸ್ವಲ್ಪ ದಿನದಲ್ಲೇ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಹೋದೆ ಅಂತಂದ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ, ಹೆಂಗ್ ಕೇಳ್ಬೋದು, ನಾವ್ ಹೆಂಗ್ ಆನ್ಸರ್ ಮಾಡಕ್ ಬರುತ್ತೆ ಅಲ್ವಾ. ನೆಕ್ಸ್ಟ್ ಬರೋಣ. ಯತಿಯನ್ನ ತಿಳ್ಕೊಂಡ್ಮೇಲೆ ಗಣ ಅಂತ, ಇದು ತುಂಬಾ ದೊಡ್ಡದಿದೆ. ಗಣಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ತುಂಬಾ ವೈಡ್ ಆಗಿ ಅರ್ಥ ಮಾಡ್ಕೋಬೇಕು. ಗಣ ಅಂದ್ರೆ ಏನಪ್ಪಾ? ಗುಂಪು ಅಂತ ಹೇಳ್ತೀವಿ. ಕೆಲವು ನಿಯಮಗಳಿಗೆ ಅನುಸಾರವಾಗಿ ವಿಂಗಡಣೆ ಮಾಡಿದಂತಹ ಅಕ್ಷರಗಳ ಗುಂಪು. ಅಲ್ಲಿ ತಗಣ, ಮಗಣ, ಯಗಣ ಅಂದ್ರೆ ಯಮತ, ರಾಜ, ಬಾನ, ಸಲಗಂ ಅನ್ನೋ ಒಂದು ಸೂತ್ರವನ್ನ ಫಾಲೋ ಮಾಡ್ತಾರೆ. ಈ ಗಣಗಳನ್ನ ಕಟ್ಟುವಂತಹ ಘಟಕಗಳು ಅಂದ್ರೆ ರಸ್ವ ಮತ್ತೆ ದೀರ್ಘಾಕ್ಷರಗಳು. ಈಗ ಲಘು ಗುರುಗಳನ್ನ ಹಾಕ್ತಿವಿ, ನಿಮ್ಗದು ಗೊತ್ತಿದೆ. ಸೊ ಆ ಲಘು ಗುರುಗಳು ರಸ್ವ ಮತ್ತೆ ದೀರ್ಘ ಸ್ವರಗಳನ್ನ ಇಲ್ಲಿ ಗಮನಿಸ್ತಾರೆ. ಇದ್ರಲ್ಲಿ ವರ್ಣಗಣ ಅಥವಾ ಅಕ್ಷರಗಣ, ಮಾತ್ರಗಣ ಮತ್ತು ಅಂಶಗಣ ಅಂತ ಹೇಳಿ 3 ವಿಧದ ಗಣಗಳಿದೆ. ನಾನ್ ಜಸ್ಟ್ ಹಿಂಟ್ಸ್ ಅಷ್ಟೇ ಕೊಡ್ತಾ ಇರೋದು, ಡೀಟೇಲ್ ಆಗಿ ನೀವೇನು ಅಷ್ಟು ಡೀಟೇಲ್ ಆಗಿ ಓದೋ ಅಗತ್ಯ ಬೀಳಲ್ಲ. ಮತ್ತೆ ನಾನು ನಿಮಗೆ ಕನ್ನಡ ಸ್ಟೂಡೆಂಟ್ಸ್ ಏನಿದ್ದೀರಾ ಅವ್ರಿಗೆ ನಾನು ಡೆಪ್ತ್ ಅಲ್ಲಿ ಹೇಳ್ತೀನಿ. ಕನ್ನಡ ವಿದ್ಯಾರ್ಥಿಗಳೇನು ನೋಡ್ತಾ ಇದ್ದೀರಾ ಅವ್ರಿಗೆ ಇನ್ನೂ ಸ್ವಲ್ಪ ಡೆಪ್ತ್ ಬೇಕಾಗತ್ತೆ, ನಾನು ಅದನ್ನ ನಂತರದಲ್ಲಿ ಹೇಳ್ತೀನಿ. ಅಕ್ಷರಗಳನ್ನ ಆಧರಿಸ್ಬಿಟ್ಟು ಮಾಡಿದಂತಹ ಗುಂಪು ವರ್ಣಗಣ ಅಥವಾ ಅಕ್ಷರಗಣ ಅಂತ ಅನ್ಸ್ಕೊಳ್ಳುತ್ತೆ. ಈ ಅಕ್ಷರಗಳನ್ನ ಸಂಸ್ಕೃತದ ಛಂದಸ್ಸಿನಿಂದ ಕನ್ನಡ ಪಡೆದುಕೊಂಡಿದೆ ಅಂತ ಹೇಳಿ ಹೇಳ್ತಾರೆ. ಸೊ 3 ಅಕ್ಷರಗಳನ್ನ ಎಣಿಸಿ ಗಣಗಳನ್ನ ವಿಭಾಗ ಮಾಡ್ಲಾಗತ್ತೆ. ಸೊ ಅದನ್ನ ಅಕ್ಷರಗಣ ಅಂತ ಹೇಳ್ತೀವಿ. ಇನ್ನ ಮಾತ್ರಾಗಣ ಅಂತ ಬರುತ್ತೆ. ಸೊ ಮಾತ್ರಾಗಣ ಅಂತಂದ್ರೆ ಮಾತ್ರೆಗಳ ಆಧಾರದಿಂದ, ಮಾತ್ರೆ ಅಂದ್ರೆ ಟ್ಯಾಬ್ಲೆಟ್ಸ್ ತಗೋತೀವಲ್ಲ ಅದಲ್ಲ. ಸೊ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡೋದಕ್ಕೆ ನಾವು ಮಾತ್ರಾಗಣ ಅಂತ ಕರಿತೀವಿ. 3, 4 ಅಥವಾ 5 ಮಾತ್ರೆಗಳಿಗೆ ಒಂದೊಂದು ಗಣಗಳನ್ನ ಕೊಡ್ಲಾಗತ್ತೆ. ಸಾಲಿನಲ್ಲಿರ್ತಕ್ಕಂಥ ಎಲ್ಲಾ ಮಾತ್ರೆಗಳನ್ನ ಗಣಗಳಾಗಿ ನಾವು ವಿಂಗಡಿಸ್ತಾ ಹೋಗ್ತೀವಿ. ಸೊ ಇದನ್ನ ಮಾತ್ರಾಗಣ ಅಂತ ಕರೆದ್ವಿ. ಮಾತ್ರೆ ಅಂದ್ರೆ ಒಂದು ಅಕ್ಷರವನ್ನ ಉಚ್ಚರಿಸಲು ಬೇಕಾದಂತಹ ಕಾಲವನ್ನ ಮಾತ್ರೆ ಅನ್ನೋ ಒಂದು ಮಾನದಿಂದ ಅಳತೆ ಮಾಡ್ಲಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಅಕ್ಷರವನ್ನ ಉಚ್ಚರಿಸಲು ಬೇಕಾದ ಕಾಲ ಅಂತಂದಾಗ, ಈಗ ಅ ಇದು 1 ಮಾತ್ರೆ ಕಾಲ, ಆ ಇದು 2 ಮಾತ್ರೆ ಕಾಲ, ಎಲ್ಲೋ, ಬಾರೋ, ಹೋಗೋ ಇದು ಪ್ಲುತ ಸ್ವರ ಅಂತ ಕರಿತೀವಿ. ಇದಕ್ಕೆ 2ಕ್ಕಿಂತನೂ ಕೂಡ 3 ಮಾತ್ರಾ ಕಾಲದಲ್ಲಿ ನಾವು ಅದನ್ನ ಉಚ್ಚಾರ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಮಾತ್ರೆಗಳು ಅಂದ್ರೆ ಹೀಗೆ. ಲಘು ಮತ್ತೆ ಗುರುಗಳ ಬಗ್ಗೆ ನಾನು ಹೇಳ್ದೆ. 1 ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳನ್ನ ಲಘು ಅಂತ ಹೇಳಿ ಕರಿತೀವಿ. ಲಘು ಗುರು ಹಾಕ್ಲಿಕ್ಕೆ ಬೇಸಿಕಲಿ ನನಗನ್ಸಿದ ಮಟ್ಟಿಗೆ HSTR ಕಾಮನ್ ಕನ್ನಡ ಬರೀತಿರಲ್ಲ ಅವರಿಗೆ, PSTR ಕಾಮನ್ ಕನ್ನಡ ಬರೆಯೋರಿಗೆ,
GPSTR ಕಾಮನ್ ಕನ್ನಡ ಬರೆಯೋರಿಗೆ ಕೊಡಲ್ಲ, ಜಾಸ್ತಿ ಕೊಡಲ್ಲ, ಕೊಟ್ಟಿಲ್ಲ ಇಲ್ಲಿವರೆಗೂ. ಯಾರೆಲ್ಲ ಆಪ್ಷನಲ್ ಕನ್ನಡ ಅಂತ ತಗೊಂಡಿರ್ತೀರಾ, ಅಂದ್ರೆ ಕನ್ನಡ ಪೋಸ್ಟಿಗೆ ಎಕ್ಸಾಮ್ಸ್ ಅನ್ನ ಬರೀತೀರಾ, GPSTR ಅಲ್ಲಿ ಕನ್ನಡ ಪೋಸ್ಟೇ ಇಲ್ಲ, HSTR ಅಲ್ಲಿ ಕನ್ನಡ ಪೋಸ್ಟ್ ಅಂತ ಏನ್ ಬರೀತೀರಾ ಅವರಿಗೆ ಇನ್ ಡೀಟೇಲ್ ಆಗಿ ತುಂಬಾ ಡೆಪ್ತ್ ಅಲ್ಲಿ ತಿಳ್ಕೊಳ್ಬೇಕು. ಬೇರೆ ವಿದ್ಯಾರ್ಥಿಗಳೆಲ್ಲ ನಾನು ಇಷ್ಟು ತಿಳಿಸ್ಕೊಟ್ನಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು. ಅರ್ಥ ಆಯ್ತಲ್ಲ? ಯಾಕೆಂತಂದ್ರೆ ಮೆಥಡ್ಸ್ ಅಂತ ಬಂದಾಗ ಸ್ವಲ್ಪ ಡೆಪ್ತ್ ಆಗಿ ಕೇಳ್ತಾರೆ. ಇದೆಲ್ಲ ನಿಮಗೆ ಕಾಮನ್ ಸಬ್ಜೆಕ್ಟ್ಸ್ ಆಗಿರೋದ್ರಿಂದ GK ಪೇಪರ್ ಅಲ್ಲಿ ಕೇಳೋದ್ರಿಂದ ಕಾಮನ್ ಆಗಿ ಕೇಳ್ತಾರೆ. ಗುರು ಅಂತಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ಗುರು ಅಂತ ಕರಿತೀವಿ. ಈಗ ಅ ಅನ್ನೋ ಅಕ್ಷರಕ್ಕೆ ಲಘುವನ್ನ ಹಾಕಿದ್ರೆ ಈ ಆ ಅನ್ನೋ ಅಕ್ಷರಕ್ಕೆ ಏನ್ ಮಾಡ್ತೀವಿ, ಗುರುವನ್ನ ಹಾಕ್ತಿವಿ. ಒಂದು ಲಘು ಒಂದು ಗುರು, ಈ ರೀತಿ. ಅದಕ್ಕೆ ತಗಣ, ಮಗಣ, ಯಗಣ, ಜಗಣ, ಬಗಣ ಈ ತರ ಬರುತ್ತೆ. ಅದಕ್ಕೆ ಸೂತ್ರ ನಾನು ಹೇಳದ್ನಲ್ಲ, ಯಮತ ರಾಜ ಬಾನ ಸಲಗಂ ಅಂತಕ್ಕಂತ ಒಂದು ಸೂತ್ರವನ್ನ ಕೂಡ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ಇಲ್ಲಿ ಉದಾಹರಣೆಯನ್ನ ಕೊಟ್ಟಿದ್ದೀನಿ ನಾನು. ಲಘು ಗುರುಗಳನ್ನ ಗುರುತಿಸ್ತಕ್ಕಂತಹ ಕ್ರಿಯೆಯನ್ನ ಪ್ರಸ್ತಾರ ಹಾಕೋದು ಅಂತ ಕರಿತೀವಿ. ಇದು ಕನ್ನಡ ಮೇಜರ್ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ. ಪ್ರಸ್ತಾರ ಹಾಕೋದು, ಒಂದು ಪದ್ಯವನ್ನ ಕೊಡ್ತಾರೆ, ಆ ಪದ್ಯಕ್ಕೆ ಪ್ರಸ್ತಾರ ಹಾಕ್ಬೇಕು. ಅರ್ಥ ಆಯ್ತಾ? ನೋಡಿ, ಲಕ್ಷಣಗಳನ್ನ ನೋಡಿದಾಗ ದೀರ್ಘಾಕ್ಷರಗಳು, ಶಾಲೆ ಅಂತ ಇದೆ, ಈ ಶಾಲೆ, ಈ ಶಾಲೆಗೆ ಶಾ ಅನ್ನೋದು ದೀರ್ಘ ಸ್ವರ, ಹಾಗಾಗಿ 2 ಮಾತ್ರೆ ಕಾಲ ಇದೆ. ಇಲ್ಲಿ ನಾವೇನ್ ಮಾಡಿದ್ವಿ, ಗುರುವನ್ನ ಹಾಕಿ ಇಲ್ಲಿ ಲಘುವನ್ನ ಹಾಕಿದ್ವಿ. ಹಾಗೆ ಒತ್ತಕ್ಷರದ ಹಿಂದಿನ ಅಕ್ಷರ, ಇದು ಸೂತ್ರ ನೆನ್ಪಿಟ್ಕೋಬೇಕು, ಯಾರಿಗಾದ್ರೂ ಇದು ಯೂಸ್ ಆಗುತ್ತೆ. ಯಾಕೆಂದ್ರೆ ನಿಮಗೆ ಗುರ್ಸೋದಕ್ಕೆ ನಗಣ, ಬಗಣ, ಜಗಣದ ಬಗ್ಗೆ ಕೇಳ್ತಾರೆ. ಹಾಗಾಗಿ ಒತ್ತಕ್ಷರದ ಹಿಂದಿನ ಅಕ್ಷರ, ಈಗ ಒತ್ತಿನಣೆ ಅಂತ ಇದೆ, ಇದು ಓ ಅನ್ನೋದು ಏನಾಗಿದೆ, ಲಘು ಆದ್ರೂ ಕೂಡ 1 ಮಾತ್ರೆ ಕಾಲದಲ್ಲಿ ಉಚ್ಚಾರ ಮಾಡುವಂತ ಅಕ್ಷರ. ಆದ್ರೂ ನಾವ್ ಯಾಕೆ ಇಲ್ಲಿ ಗುರುವನ್ನ ಹಾಕಿದೀವಿ ಅಂದ್ರೆ ಅದರ ಹಿಂದಿನ ಪದ ಒತ್ತಕ್ಷರದಿಂದ ಕೂಡಿದೆ. ಹಾಗಾಗಿ ಹಿಂದಿನ ಪದ ಒತ್ತಕ್ಷರದಿಂದ ಕೂಡಿದಾಗ ಸೊ ಅಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅದು ಲಘುನೇ ಆಗಿದ್ರು ಗುರುನೇ ಹಾಕ್ಬೇಕು. ನಂತರದಲ್ಲಿ ಬರ್ತಕ್ಕಂಥದ್ದು ತಿ ಅನ್ನೋದು ಒತ್ತಕ್ಷರ ಈಗ ಆಲ್ರೆಡಿ ತಗೊಂಡಿದೆ, ದಶಮಾಂಶ ಪದ್ಧತಿ ಇದ್ದಂಗಪ್ಪ ಇದು ಒಂಥರ. ಈಗ ಕೂಡಿಸ್ತೀವಲ್ಲ, ಕಳಿತೀವಲ್ಲ, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆನ ಕಳೆಯುವಾಗ ಈ ಕಡೆ ದಶಕ ತಗೊಂಡು ಕಳಿತೀವಲ್ಲ, ಆ ರೀತಿ ಇದ್ದಂಗಿದೆ ಲಘು ಗುರು ಅಂತರ. ಸೊ ಅದೇ ತರನೇ ಇಲ್ಲಿ ಲಘು, ಇಲ್ಲಿ ಲಘು, ಇಲ್ಲಿ ಲಘು, ಒತ್ತಿನಣೆ. ನೋಡಿ, 1 ಗುರು, 3 ಲಘು ಇದೆ. ಹಾಗೆ ಅನುಸ್ವಾರದಿಂದ ಕೂಡಿರುವಂತ ಅಕ್ಷರ, ಅನುಸ್ವಾರ ಮತ್ತೆ ವಿಸರ್ಗ ಅರ್ಥ ಮಾಡ್ಕೊಳ್ಳಿ. ಇದು ಅನುಸ್ವಾರ, ಇದು ವಿಸರ್ಗ. ಇದು ನಿಮಗೆ ಗೊತ್ತಿಲ್ಲ ಅಂದ್ರೆ ಎಕ್ಸಾಮ್ ನಲ್ಲಿ ಒಂದೊಂದು ಅಂಕ ಕಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಇದನ್ನೇ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಎಷ್ಟೋ ಸಲ, ಅನುಸ್ವಾರ ಅಂದ್ರೆ ಯಾವುದು, ವಿಸರ್ಗ ಅಂದ್ರೆ ಯಾವುದು ಅಂತ. ಅನುಸ್ವಾರದಿಂದ ಕೂಡಿರುವಂತಹ ಅಕ್ಷರದ ಹಿಂದೆ ಏನಿದೆ ಅಲ್ಲಿ ಕೂಡ ಲಘುವನ್ನ ಹಾಕ್ಬೇಕು, ನಂತರದಲ್ಲಿ ಗುರುವನ್ನ ಹಾಕ್ಬೇಕು, ಮತ್ತೆ ಲಘುಗಳನ್ನ ಹಾಕಿದೀವಿ. ವಿಸರ್ಗದಿಂದ ಕೂಡಿರೋ ಅಕ್ಷರನು ಕೂಡ ಅಷ್ಟೇ, ದುಃಖ, ಇಲ್ಲಿ ಕೂಡ ಏನ್ ಮಾಡಿದ್ವಿ, 1 ಗುರು, ಇನ್ನೊಂದು ಲಘು. ಇದು ದೊಡ್ಡ ಖ ಇದೆಲ್ಲ ಮೇಡಮ್ ಅಂದ್ರೆ ಆಲ್ರೆಡಿ ಇಲ್ಲಿ ನಾವು ಗುರುವನ್ನ ತಗೊಂಡಿದೀವಿ, ಹಾಗಾಗಿ ಲಘುವನ್ನ ತಗೋಬೇಕು. ವ್ಯಂಜನಾಕ್ಷರದಿಂದ ಕೂಡಿದಂತ ಅಕ್ಷರ, ಸೊ ವ್ಯಂಜನಾಕ್ಷರ ಅಂತಂದಾಗ ಇಲ್ಲಿ ನೋಡಿ, ಮನದೊಳ್, ಮನದೊಳ್ ಅಂತ ಇದೆ. ಸೊ ಇಲ್ಲಿ ವ್ಯಂಜನಾಕ್ಷರದಿಂದ ಕೂಡಿದೆ. ಇಲ್ಲಿ 1 ಲಘು, 2 ಲಘು, 3 ಏನಾಗಿರುತ್ತೆ, ಗುರು ಆಗಿರುತ್ತೆ. ಇದು ವ್ಯಂಜನಾಕ್ಷರದಿಂದ ಅರ್ಕಾವತಿಯಿಂದ ಕೂಡಿದೆ. ಐಸ್ವರ ಅಕ್ಷರ ಇದ್ದಾಗ ಈ ರೀತಿ, ಗುರು, ಲಘು, ಲಘು. ಔ ಸ್ವರ ಇದ್ದಾಗ್ಲೂ ಕೂಡ 1 ಲಘು, ಇನ್ನೊಂದು ಗುರು. ಅರ್ಥ ಆಯ್ತಾ? ನೆಕ್ಸ್ಟ್ ಕಂದ ಪದ್ಯ ಅಥವಾ ಕಂದದ ಬಗ್ಗೆ ಒಂಚೂರು ತಿಳಿಸ್ಕೊಡ್ತೀನಿ, ಇಂಪಾರ್ಟೆಂಟ್ ಇರ್ಲಿ ಅಂತ ಹೇಳಿ. ಕನ್ನಡ ಸಾಹಿತ್ಯದ ವಿಶಿಷ್ಟ ಪ್ರಕಾರದ ಛಂದಸ್ಸು ಅಂತ ಹೇಳಿ ಕಂದ ಪದ್ಯವನ್ನ ಗುರುತಿಸ್ತೀವಿ. ಕನ್ನಡದ ಅನೇಕ ಕವಿಗಳು ವಿಪುಲವಾಗಿ ಇದನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಇದನ್ನ ಚತುರ್ಮಾತ ಗಣಗಳ ಗತಿಯಲ್ಲಿ ಬರ್ತಕ್ಕಂತಹ ಪ್ರಕಾರ ನೆನ್ಪಿಟ್ಕೊಳ್ಳಿ. ಇದರ ಮೊದಲ ಸಾಲಿನಲ್ಲಿ 3 ಗಣಗಳು, 2ನೇ ಸಾಲಿನಲ್ಲಿ 5 ಗಣಗಳು, ಪುನಃ ಮತ್ತೆ 3 ಸಾಲಿನಲ್ಲಿ 3 ಗಣಗಳು, ಮತ್ತೆ 4ನೇ ಸಾಲಿನಲ್ಲಿ 5 ಗಣಗಳಿರುತ್ತೆ. ಈಗ ಹೆಂಗೆ ಮೊದಲನೇ ಸಾಲು 3ನೇ ಸಾಲು ಸಮವಾಗಿರುತ್ತೆ, ಹಾಗೆ 2ನೇ ಸಾಲು 4ನೇ ಸಾಲುಗಳು ಸಮವಾಗಿರುತ್ತೆ. 5 ಗಣಗಳನ್ನ ಯಾವ್ದ್ರಲ್ಲಿ ಅಂತಂದ್ರೆ
ಈ ಮೂರನೇ ಸಾಲು ನೋಡಿ, ಎರಡನೇ ಸಾಲು ಮತ್ತೆ ನಾಲ್ಕನೇ ಸಾಲು 5 ಗಣಗಳು ಹೊಂದಿರುತ್ತೆ. ಹಾಗೆ ಒಂದನೇ ಸಾಲು ಮತ್ತೆ ಮೂರನೇ ಸಾಲು ಮೂರ್ ಗಣಗಳನ್ನ ಹೊಂದಿರುತ್ತೆ. ಇದನ್ನ ನಾವು ಕಂದ ಪದ್ಯ ಅಂತೇಳಿ ಕರಿತೀವಿ. ನೋಡಿ ಎಷ್ಟು ಅಂಶಗಳಿರುತ್ತೆ ಅಂತಂದ್ರೆ 20. ಕಂದ ಪದ್ಯದ ನಿಯಮದ ಬಗ್ಗೆ ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? 4 + 4 4 12, 4 3 12, ಹಾಗೇನೆ 4 4 8 8 4 12, 12 4 16, 16 4 20 20. ಸೊ ಇಲ್ಲಿ ಮತ್ತೆ 12, ಮತ್ತೆ ಇಲ್ಲಿ 20. ಯಾಕೆ 4 5 20, 4 5 20, 3 4 12, 3 4 12. ಸೊ ಎಷ್ಟಾಗುತ್ತೆ? 12, ಹಾಗೇನೆ 20 20. ಸೊ 4 4 2 6 64 ಮಾತ್ರೆಗಳಿರುತ್ತೆ. ಎಷ್ಟು? ಇದು ಎಷ್ಟೋ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಅದಕ್ಕೋಸ್ಕರ ನಾನು ನಿಮಗೆ ಇಷ್ಟು ಡೀಟೇಲ್ ಆಗಿ ಹೇಳ್ಬೇಕಾಗಿ ಬಂತು. 64 ಮಾತ್ರೆಗಳುಳ್ಳಂತಹ ಒಂದು ಪದ್ಯ ಅಂತಂದ್ರೆ ಅದನ್ನ ನಾವು ಕಂದ ಪದ್ಯ ಅಂತೇಳಿ ಗುರುತಿಸ್ತೀವಿ. ಕಂದದ ನಿಯಮಗಳು ಏನೇನಿದೆ ಇದನ್ನ ಯೂಶುವಲಿ ಜಾಸ್ತಿ ಕೇಳಲ್ಲ, ಹೇಳ್ತೀನಿ. ಇದ್ರಲ್ಲಿ ಅರ್ಥ ಮಾಡ್ಕೊಳ್ರಿ ಅಷ್ಟೇ. ಇದು ಏನ್ ಮೇಡಮ್ ಹಿಂಗಿದೆ, ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಂತ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ತಿಳ್ಕೊಳ್ಬೇಕು, ತಿಳ್ಕೊಳ್ಳಿ. ಇದರಲ್ಲಿ ವಿಷಮ ಸ್ಥಾನಗಳಲ್ಲಿ ಅಂದ್ರೆ 1 3 5 7 ಹಾಗೆ 9 11 13 15ನೇ ಗಣಗಳಲ್ಲಿ ಜಗಣ ಅಂದ್ರೆ ಮಧ್ಯ ಗುರು ಇರ್ತಕ್ಕಂತ ಈ ರೀತಿ ವಿನ್ಯಾಸ ಬರಬಾರ್ದು. ಅರ್ಥ ಆಯ್ತಾ? ಏನು ನಿಯಮ ಇದೆ ಅಂತಂದ್ರೆ ಈ ರೀತಿ ವಿನ್ಯಾಸ ಬರಬಾರ್ದು. 2ನೇ ಹಾಗೂ 4ನೇ ಸಾಲಿನ ಕೊನೆ ಗಣ ಅಂತ್ಯ ಗುರುಯುಕ್ತವಾಗಿರ್ಬೇಕು. ಅಂದ್ರೆ ಇಯು ಅಂದ್ರೆ ಇದೆರಡೂ ಕೂಡ ಲಘು, ಇದು ಗುರು, ಅಥವಾ ಎರಡೂ ಕೂಡ ಏನಾಗಿರ್ಬೇಕು? ಗುರುಗಳಾಗಿರ್ಬೋದು. ಸೊ ಈ ರೀತಿ ವಿನ್ಯಾಸಗಳು ಬರ್ಬೋದು ಇಲ್ಲಿ. 6ನೇ ಹಾಗೂ 14ನೇ ಗಣಗಳು ಮಾತ್ರ ಮಧ್ಯ ಗುರು ಇರುವಂತಹ ಜಗಣ ವಿನ್ಯಾಸ ಅಥವಾ ಸರ್ವ ಲಘುಗಳಿರ್ತಕ್ಕಂತಹ, ಸರ್ವ ಲಘು ಅಂತಂದ್ರೆ 1 2 3 4 ಇಷ್ಟೇ ಲಘು ಇತ್ತು ಅಂತಂದ್ರೂ ಬರ್ಬೋದು ಇಲ್ಲಿ. ಅರ್ಥ ಆಯ್ತಾ? ಆಮೇಲೆ ಸಾಲುಗಳು ಅದ್ರ ಬಗ್ಗೆ ಹೇಳ್ತಾರೆ. 14 ಗಣ, ಇಲ್ಲಿ ನಾವು 64 ಗಣಗಳು ಅಂತ ಏನ್ ನೋಡಿದ್ವಲ್ಲ ಆ ತರ. ಸರ್ವ ಲಘುಗಳಿರ್ತಕ್ಕಂತಹ ವಿನ್ಯಾಸ ಬಂದಲ್ಲಿ ಮೊದಲ ಅಕ್ಷರದ ನಂತರ ಯತಿ ಬರ್ಲೇಬೇಕು. ಯತಿ ಅಂದ್ರೆ ಗೊತ್ತಾಯ್ತಲ್ಲ, ನಾನು ನಿಮಗೆ ಹೇಳಿದೀನಿ. ಉಳಿದ ಗಣಗಳಲ್ಲಿ ಯಾವ ರೀತಿಯ ವಿನ್ಯಾಸ ಬೇಕಾದ್ರೂ ಬರುವಂತ ಸಾಧ್ಯತೆ ಇರುತ್ತೆ. ಇನ್ನ ನೆಕ್ಸ್ಟ್ ಬರುವಂತದ್ದು ಷಟ್ಪದಿ. ಷಟ್ಪದಿ ಅನ್ನೋದೇನಿದೆ ಛಂದಸ್ಸಿನ ಒಂದು ಪ್ರಕಾರ. ಪದ್ಯ ಒಂದರಲ್ಲಿ 6 ಪಾದಗಳಿರುತ್ತೆ. 1 2 3 4 5 6. ಕಂದ ಪದ್ಯ ಅಂದ್ರೆ 4 ಸಾಲು, ಹಾಗೆ ಷಟ್ಪದಿ ಅಂತಂದ್ರೆ 6 ಪಾದಗಳು, ಮತ್ತೆ ಈ ತ್ರಿಪದಿ ಅಂದ್ರೆ 3 ಪಾದಗಳಿರುತ್ತೆ. ಪಾದಗಳ ಗಣ ಅಥವಾ ಮಾತ್ರ ಅಥವಾ ಅಕ್ಷರ ವಿನ್ಯಾಸಗಳನ್ನ ಹಿಡಿದು ಬೇರೆ ಬೇರೆ ರೀತಿಯಾದಂತ ಷಟ್ಪದಿಗಳಿರುತ್ತೆ. ವಾರ್ಧಕ ಷಟ್ಪದಿ ಇದೆ, ಭಾಮಿನಿ ಷಟ್ಪದಿ ಇದೆ, ಉದ್ದಂಡ ಷಟ್ಪದಿ ಇದೆ, ಬಹಳಷ್ಟು ಷಟ್ಪದಿಗಳಿದೆ. ನಾನು ಅದನ್ನ ಸಮಯ ಸಿಕ್ಕರೆ ನಿಮಗೆ ಹೇಳ್ತೀನಿ. 6 ಪಾದಗಳುಳ್ಳಂತಹ ಪದ್ಯವನ್ನ ಷಟ್ಪದಿ ಅಂತ ಕರ್ಸ್ಕೊಳ್ತೀವಿ. ಇದರ 1 2 4 ಹಾಗೆ 5ನೇ ಪಾದಗಳೇನಾಗಿರುತ್ತೆ? ಪರಸ್ಪರ ಸಮನಾಗಿರುತ್ತೆ. 1 2 4 5 ಈ 4 ಪಾದಗಳೇನಾಗಿರುತ್ತೆ? ಪರಸ್ಪರ ಸಮವಾಗಿರುತ್ತೆ. 3 ಮತ್ತೆ 6ನೇ ಪದಗಳು ಪರಸ್ಪರ ಸಮನಾಗಿರುತ್ತೆ. ಇದಿಷ್ಟು ನೆನ್ಪಿಟ್ಕೊಳ್ಳಿ. 3ನೇ ಪಾದ 1ನೇ ಪಾದದ 1/2 ಎಷ್ಟಿದ್ದು ಕೊನೆಯಲ್ಲಿ 1 ಗುರುವಿನಿಂದ ಕೂಡಿರುತ್ತೆ. ಯಾವಾಗ್ಲೂ ಕೂಡ ಕೊನೆಯಲ್ಲಿ 1 ಗುರುವಿನಿಂದ ಕೂಡಿರುತ್ತೆ. ಸೊ ಉದ್ದಂಡ ಷಟ್ಪದಿ ಎಲ್ಲಾ ಷಟ್ಪದಿಗಳಿಗಿಂತಲೂ ಕೂಡ ಬೇರೆ ಆಗಿದೆ ಅಂತ ಹೇಳ್ಬೋದು. ಇದು ಕೂಡ ಒಂದು ಷಟ್ಪದಿಯ ಪ್ರಕಾರ, ಉದ್ದಂಡ ಷಟ್ಪದಿ ಅಂತೇಳಿ. ವಾರ್ಧಕ ಷಟ್ಪದಿ, ಭಾಮಿನಿ ಷಟ್ಪದಿ, ಆಮೇಲೆ ಶಾರ್ದೂಲ ವಿಕ್ರೀಡಿತ ಷಟ್ಪದಿ ಅಂತ ಬರುತ್ತೆ. ಮತ್ತೆ ಭವಡೀತ ಷಟ್ಪದಿ ಅಂತ ಬರುತ್ತೆ. ನಾನು ಟಿ ಸಂದರ್ಭದಲ್ಲಿ ಬಹಳ ಡೀಟೇಲ್ ಆಗಿ ಹೇಳಿದ್ನಪ್ಪ, ಲಾಸ್ಟ್ ಮಿನಿಟ್ ರಿವಿಷನ್ ಅಂತೇಳಿ ತಗೊಂಡಿದ್ದೆ. ಮತ್ತೆ ಹೇಳಲ್ವಾ ಮೇಡಮ್ ನೀವು ಅಂತಂದ್ರೆ ಹೇಳ್ತೀನಿ. ಅದು ನಿಮಗೆ ಯೂಶುವಲಿ ಯೂಸ್ ಆಗಲ್ಲ, ಆದ್ರೂ ಕೂಡ ಹೇಳ್ತೀನಿ. ಕನ್ನಡದ ಕಾವ್ಯದಲ್ಲಿ ಷಟ್ಪದಿಗಳನ್ನ ಪ್ರಥಮವಾಗಿ ರಾಘವಾಂಕ ಬಳಕೆಗೆ ತರ್ತಾರೆ. ನೆನ್ಪಿಟ್ಕೊಳ್ಳಿ, ಅದಕ್ಕೋಸ್ಕರ ಅವನನ್ನ ಷಟ್ಪದಿಯ ಬ್ರಹ್ಮ ಅಂತ ಹೇಳಿ ಕೂಡ ಕರೀತಾರೆ. ಹಳೆಗನ್ನಡದ ಸಾಹಿತ್ಯದಲ್ಲಿ ಕಂದ, ಖ್ಯಾತ ಕರ್ನಾಟಕ ವೃತ್ತಗಳು ಹೇರಳವಾಗಿದ್ರೆ ನಡುಗನ್ನಡದ ಕಾಲದ ಸಾಹಿತ್ಯದಲ್ಲಿ ಷಟ್ಪದಿಗೆ ಮೊದಲನೇ ಸ್ಥಾನ ಬರುತ್ತೆ. ನಾನು ಮುಂಚೆ ಒಂದು
ಕ್ಲಾಸ್ ತಗೊಂಡಿದ್ದೆ, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ತರಗತಿ ತಗೊಂಡಿದ್ದೆ. ಆಗ ನಾನು ನಿಮಗಿದು ಹೇಳಿದ್ದೆ. ಕುಮಾರವ್ಯಾಸನ ಗದುಗಿನ ಭಾರತ ಅಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ಕರ್ನಾಟ ಭಾರತ ಕಥಾಮಂಜರಿ, ಹಾಗೆ ಲಕ್ಷ್ಮೀಶ ಕವಿ ಜೈಮಿನಿ ಭಾರತ, ಇವೆರಡೂ ಕೂಡ ಷಟ್ಪದಿಯ ಕಾವ್ಯಗಳೇ ಅಂತ ಹೇಳಿ ನಾವು ಗುರುತಿಸ್ತೀವಿ. ಹಾಗೆ ಮುದ್ದಣ್ಣ ರಚಿಸಿದಂತಹ ವಿರಚಿತ ಶ್ರೀರಾಮ ಪಟ್ಟಾಭಿಷೇಕ ಇರೋದು ಕೂಡ ವಾರ್ಧಕ ಷಟ್ಪದಿಯಲ್ಲಿ. ನಾನು ಹೇಳಿದ್ನಲ್ಲ ಯಾವ್ಯಾವ ಷಟ್ಪದಿ ಇದೆ ಅಂದ್ರೆ ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ, ಉದ್ದಂಡ. ಸೊ ಇವೆಲ್ಲವೂ ಕೂಡ ಷಟ್ಪದಿಯ ಪ್ರಮುಖ ವಿಧಗಳು. ಅದರಲ್ಲಿ ತುಂಬಾ ಪ್ರಮುಖವಾದದ್ದು ಭಾಮಿನಿ ಷಟ್ಪದಿ. ಗದುಗಿನ ಭಾರತ ಇರೋದು ಈ ಛಂದಸ್ನಲ್ಲೇ. ಭಾಮಿನಿ ಷಟ್ಪದಿಯ ಪದ್ಯ ಒಂದ್ರಲ್ಲಿ 6 ಪಾದ ಅಂದ್ರೆ 6 ಸಾಲುಗಳಿರುತ್ತೆ. 3ನೆಯ 6ನೆಯ ಸಾಲುಗಳಲ್ಲಿ 7 ಮಾತ್ರೆಗಳು ಅಂದ್ರೆ 3 + 4 7 ಮಾತ್ರೆಗಳ 3 ಗಣಗಳಿರುತ್ತೆ. ಹಾಗೆ ಒಂದು ಗುರು ಇರುತ್ತೆ. 3 ಗಣ ಅಂತಂದ್ರೆ ಗೊತ್ತಾಯ್ತಲ್ಲ ನಿಮಗೆ, ಒಂದು ಗುರು ಇರುತ್ತೆ. ಮಿಕ್ಕ ಸಾಲುಗಳಲ್ಲಿ 7 ಮಾತ್ರೆಗಳ 2 ಗಣಗಳಿರುತ್ತೆ. ಉದಾಹರಣೆಗೆ ಗದುಗಿನ ಭಾರತದ ಈ ಪ್ರಸಿದ್ಧ ಪದ್ಯವನ್ನ ನೋಡ್ಕೊಳ್ಳಿ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ನೋಟ್ಸ್ ಅನ್ನ ಕೊಟ್ಟಿರ್ತೀನಿ, ಓದ್ಕೊಂಡ್ರಿ ಅಂತಂದ್ರೆ ನಿಮಗೆ ಗೊತ್ತಾಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು, ಇದು ಅಕ್ಷರಗಣಗಳ ಬಗ್ಗೆ. ಅಕ್ಷರಗಣ ಅಂತಂದ್ರೆ ಏನು, ಅಕ್ಷರಗಣಗಳ ಬಗ್ಗೆ ಏನೆಲ್ಲ ಮಾಹಿತಿಯನ್ನ ತಿಳ್ಕೊಳ್ಬಹುದು, ಇದೆಲ್ಲದ್ರ ಬಗ್ಗೆನೂ ಕೂಡ ನಾನ್ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಯಾಕೆಂದ್ರೆ ಇಂಪಾರ್ಟೆಂಟು. ಹಾಗಾಗಿ ಅಕ್ಷರಗಳ ಆಧಾರದಿಂದ ಗಣ ವಿಭಾಗ ಮಾಡ್ತೀವಲ್ಲ, ಅದನ್ನ ಅಕ್ಷರಗಣ ಅಂತ ಕರಿತೀವಿ. 3 ಅಕ್ಷರಗಳಿಗೆ ಒಂದೊಂದ್ರಂತೆ ಗಣಗಳನ್ನ ವಿಂಗಡಣೆ ಮಾಡ್ತಾರೆ. ಅಂದ್ರೆ ಪದ್ಯದ ಸಾಲುಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಅಕ್ಷರಗಳು ಕೂಡ ಗಣಗಳಾಗಿ ವಿಂಗಡಿಸ್ಬೇಕು ಅಂತ ನಿಯಮ ಇಲ್ಲ. ಓಕೆ, ಸೊ ಗಣ ವಿಂಗಡಣೆ ನಂತರ 1 ಅಥವಾ 2 ಅಕ್ಷರಗಳು ಶೇಷವಾಗಿ ಕೂಡ ಉಳಿಬಹುದು. ನಾವು ಅದನ್ನ ಪರಿಗಣಿಸೋದು ಇಲ್ಲ ಕೆಲವೊಂದ್ಸಲ. 8 ವಿಧಗಳಿದೆ. ಒಂದು ಎಗಣ, ಮಗಣ, ತಗಣ, ರಗಣ, ಜಗಣ ಮತ್ತೆ ಬಗಣ ಅಂತ ಹೇಳಿ. ಯಮತ, ರಾಜ, ಬಾನ, ಸಲಗಮ್ ಅಂತ ನಾನು ಹೇಳಿದ್ನಲ್ಲ. ಸೊ ನಗಣ ಮತ್ತೆ ಸಗಣ, ಕೊನೆ ಒಂದು ಅಕ್ಷರವನ್ನ ನಾವು ಬಳಕೆ ಮಾಡ್ದಂಗೂ ಕೂಡ ಇರ್ಬೋದು. ಯಮತ, ರಾಜ, ಬಾನ, ಸಲಗಮ್ ಅನ್ನೋ ಒಂದು ಸೂತ್ರದ ಆಧಾರದ ಮೇಲೆ ಅಕ್ಷರ ಗಣವನ್ನ ಗುರುತಿಸ್ತೀವಿ. ಇದು ಬಹಳ ಇಂಪಾರ್ಟೆಂಟ್, ದಯವಿಟ್ಟು ಇದನ್ನ ನೋಡ್ಕೊಳ್ಳಿ. ಯಾಕೆ ಅಂತಂದ್ರೆ ಗಣ ಮತ್ತೆ ಅಕ್ಷರಗಳು ಪ್ರಸ್ಥಾರ ಅಂತ ಅಂದಾಗ ಯಗಣ ಏನ್ ಸೂತ್ರ ತಗೊಳುತ್ತೆ, ಯಮತ. ಯಮತ ಅಂದ್ರೆ 1 ಲಘು 2 ಗುರು ಇರುತ್ತೆ. ಸೊ ಇದನ್ನ ಯಗಣ ಅಂತ ಕರಿತೀವಿ. ಇದನ್ನೇ ಮೊನ್ನೆ TET CTT ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರು. ಹಾಗೇನೆ ಮಾತಾರ. ಮಾತಾರ ಅಂದ್ರೆ ಇದು ದೀರ್ಘ ಸ್ವರ, ಇದು ದೀರ್ಘಾಕ್ಷರ, ಇದು ದೀರ್ಘಾಕ್ಷರ, 3 ಗುರುಗಳನ್ನ ಹೊಂದಿರುತ್ತೆ. ಅದನ್ನ ಮಗಣ ಅಂತ ಕರಿತೀವಿ. ಇದೊಂದ್ ನೆನ್ಪಿಟ್ಕೊಂಡ್ಬಿಡಿ ನೀವು. ತಗಣ ಅಂತಂದ್ರೆ ಮೊದಲು 2 ಗುರು ಬರ್ತವೆ, ಆಮೇಲೆ 1 ಲಘು ಬರುತ್ತೆ, ಅದನ್ನ ತಗಣ ಅಂತ ಕರಿದ್ವಿ. ಇನ್ನೊಂದು ರಗಣ ಅಂತ ಬರುತ್ತೆ. ಸೊ ರಗಣ ಅಂತಂದ್ರೆ ರಾಜಭಾ. ರಾಜಭಾ. ಸೊ ರಾಜಭ ಅಂತಂದ್ರೆ 1 ಗುರು, 1 ಲಘು, ಇನ್ನೊಂದು ಗುರು. ಜಗಣ ನೋಡಿ, 1 ಲಘು, 1 ಗುರು, ಇನ್ನೊಂದು ಲಘು. ಹಾಗೆ ಭಗಣ. ಸೊ ಭಗಣದಲ್ಲಿ ಭಾನಸ ಅಂತ ಎಕ್ಸಾಂಪಲ್ ತಗೊಂಡಿದ್ದೀವಿ. ಭಾ ಅನ್ನೋದು ಹೆಚ್ಚು ಮಾತ್ರೆಯನ್ನ ಕೊಡ್ತೀವಿ, ಹಂಗಾಗಿ ಇದನ್ನ ನಾವು ಗುರು ಅಂತ ಹೇಳಿ ಹೇಳ್ಬೋದು. ನಾ ಬಂದ್ಬಿಟ್ಟು ಏನಾಗಿದೆ ಅಂತಂದ್ರೆ ಇದು ಕಡಿಮೆ ಸ್ವರ ತಗೊಂಡಿದೀವಿ, ಕಡಿಮೆ ಮಾತ್ರೆಯನ್ನ ತಗೊಂಡಿದೀವಿ, ಹಾಗಾಗಿ ಇದನ್ನ ಲಘು ಅಂತ ಹೇಳಿ ಹೇಳ್ತೀವಿ. ಹಾಗೆ ಸಾನು ಕೂಡ ಇಲ್ಲಿ ಕಡಿಮೆ ಮಾತ್ರೆ ಇದೆ, ಒಂದೇ ಮಾತ್ರೆಯಲ್ಲಿ ಉಚ್ಚಾರ ಮಾಡಿದೀವಿ, ಹಾಗಾಗಿ ಇದನ್ನ ನಾವು ಲಘು ಅಂತ ಹೇಳಿ ಹೇಳ್ತೀವಿ. 1 ಗುರು 2 ಲಘು ಇದ್ರೆ ಅದನ್ನ ಭಗಣ ಅಂತ ಹೇಳಿ ಕರಿತೀವಿ. ನಗಣ ಅಂತ ಇದೆ. ನಗಣ ಏನಪ್ಪಾ ಅಂದ್ರೆ ನಸಲ. ನಸಲ ಅಂತಂದ್ರೆ 1 ಗುರು, ಇನ್ನೊಂದು ಗುರು, ಇನ್ನೊಂದು ಗುರು, ಅಲ್ಲಿ ಲಘುನೇ ಬರಲ್ಲ, ಸಾರಿ ಅಲ್ಲಿ ಗುರುನೇ ಬರಲ್ಲ, ಎಲ್ಲ ಲಘುನೇ ಇರ್ತವೆ. ಇನ್ನ ಸಗಣ, ಸಲಗಮ್ ಅಂತ ಇದೆ. ಸಲಗಮ್ ಅಂದ್ರೆ 1 ಲಘು, ಇನ್ನೊಂದು ಲಘು, ಇನ್ನೊಂದು ಕೊನೆಯದಾಗಿ ಗುರು ಇರುತ್ತೆ, ಇದನ್ನ ಸಗಣ ಅಂತ ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಒಂದ್ಸಲ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ ಲೈಫ್ ಅಲ್ಲಿ ಮರಿಬಾರ್ದದ್ನ. ಸರಿನಾ? ಅರ್ಥ ಆಯ್ತಾ?
ಹಾ, ಗುರು ಲಘು ಮೂರಿರೆ ಮಾ ನಗಣ. ಗುರು ಲಘು ಮೊದಲಲ್ಲಿ ಬಂತು ಅಂದ್ರೆ ಅದನ್ನ ಬಾ ಯಘಣ ಅಂತ ಕರೀತಾರೆ. ಗುರು ಲಘು ನಡುವಿರೆ ಜ ರಗಣ ಅಂತ ಕರೀತಾರೆ. ಗುರು ಲಘು ಕೊನೆಯಲ್ಲಿ ಬಂದ್ರೆ ಅದನ್ನ ಸ ತಗಣ ಮಕ್ಕುಮ್ ಅಂತ ಹೇಳಿ ಕರೀತಾರೆ. ಈ ರೀತಿ ಅಕ್ಷರ ಗಣಗಳಲ್ಲಿ 8 ಗಣಗಳನ್ನ ನಾವು ಗುರ್ತಿಸ್ಬೋದು. ನೆಕ್ಸ್ಟ್ ಬರೋದು ವೃತ್ತಗಳು ಅಂತ ಬರುತ್ತೆ. ಸೊ ವೃತ್ತಗಳು ಅಂತಂದ್ರೆ ಅಕ್ಷರಗಣದ ಛಂದಸ್ಸನ್ನ ವೃತ್ತ ಅಂತ ಹೇಳಿ ಕರಿತೀವಿ. ಪ್ರತಿ ಪದ್ಯವು 4 ಸಾಲುಗಳಿರುತ್ತೆ. ಆದಿಪ್ರಾಸ ಕಡ್ಡಾಯವಾಗಿ ಬರುತ್ತೆ. ನಮ್ಮ ಕನ್ನಡದಲ್ಲಿ ಪ್ರಸಿದ್ಧವಾಗಿ 6 ವೃತ್ತಗಳಿದೆ. ಅವುಗಳನ್ನ ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಹೇಳಿ ಕರಿತೀವಿ. ಉತ್ಪಲ ಮಾಲಾ ವೃತ್ತ, ಚಂಪಕ ಮಾಲಾ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೆ ಭವಿಕ್ರೀಡಿತ ವೃತ್ತ, ಸ್ತಗ್ಧರ ವೃತ್ತ, ಮಹಾಸ್ತಗ್ಧರ ವೃತ್ತ ಅಂತ ಇದೆ. ಇವೆಲ್ಲವನ್ನ ನಾವು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಕರೆದ್ವಿ. ಇನ್ನು ಅಂಶಗಣ ಅಂತ ಬರುತ್ತೆ. ಸೊ ಏನಿದು ಅಂಶಗಳ ಅಂತಂದ್ರೆ ಅಂಶಗಳ ಆಧಾರದಿಂದ ಗಣಗಳನ್ನ ವಿಭಾಗ ಮಾಡೋದಕ್ಕೆ ಅಂಶಗಣ ಅಂತ ಕರಿತೀವಿ. ನಾಗವರ್ಮ ಕರ್ನಾಟಕ ವಿಷಯ ಜಾತಿ ಅಂತ ಹೇಳಿ, ಜಯಕೀರ್ತಿ ಕರ್ನಾಟಕ ವಿಷಯ ಭಾಷಾ ಜಾತಿ ಅಂತ ಹೇಳಿ ಕರೆದಿದ್ದಾನೆ. ಹಾಗೆ ಇದು ಅಪ್ಪಟ ದೇಸಿ ಛಂದಸ್ಸಿನ ಪ್ರಕಾರ ಅಂತ ಹೇಳಿ ಕೂಡ ಅಂಶಗಣವನ್ನ ಗುರುತಿಸ್ತೀವಿ. ಇದು ಆಕ್ಚುಲಿ ಕೇಳಿಲ್ಲ ಇಲ್ಲಿವರೆಗೂ ಕೂಡ, ನಿಮಗೆ ಕೇಳ್ಬೋದು, ಕೇಳ್ದಂಗೂ ಇರ್ಬೋದು. ನೋಡಿ, ಕವಿತೆ ಅನ್ನೋದು ಈ ಶಬ್ದದಲ್ಲಿ 2 ಅಂಶಗಳಾಗತ್ತೆ. ಒಂದು ಕವಿ ಎಂಬುದು ಒಂದು ಅಂಶವಾದ್ರೆ ತೇ ಅನ್ನೋದು ಇನ್ನೊಂದು ಅಂಶವಾಗತ್ತೆ. ಒಂದು ಬ್ರಹ್ಮಗಣ, ವಿಷ್ಣುಗುಣ ಮತ್ತೆ ರುದ್ರಗಣ ಅಂತೇಳಿ 3 ವಿಧಗಳನ್ನ ನಾವು ಗುರುತಿಸ್ಬೋದು. ಬ್ರಹ್ಮಗಣದಲ್ಲಿ 2 ಅಂಶಗಳಿರುತ್ತೆ. ಹಾಗೆ 4 ರೀತಿಯಲ್ಲೂ ಕೂಡ ಇರ್ಬೋದು. ಗು 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 ಲ ಲ ಲ ಗುರು ಅಂದ್ರೆ ಗುರು ಗುರು, ಗುರು ಲಘು, ಲಘು ಲಘು ಗುರು, ಲಘು ಲಘು ಲಘು, ಈ ರೀತಿ ಅಂಶಗಳನ್ನ ಬ್ರಹ್ಮಗಣದಲ್ಲಿ ನೋಡ್ಬೋದು. ಹಂಗೆ ವಿಷ್ಣು ಗಣದಲ್ಲಿ ಕೂಡ 3 ಅಂಶಗಳಿರುತ್ತೆ. ಆ 3 ಅಂಶಗಳ ವಿಧಗಳು ಅಂತಂದಾಗ ಗುರು ಲಘು ಲಘು, ಗುರು ಗುರು ಲಘು, ಗುರು ಗುರು ಗುರುನು ಇರ್ಬೋದು, ಗುರು ಲಘು ಗುರುನು ಇರ್ಬೋದು, ಲಘು ಗುರು ಗುರು ಗುರುನು ಇರ್ಬೋದು. ಹಾಗೆ ಲಘು ಲಘು ಗುರು ಲಘುನು ಕೂಡ ಬರ್ಬೋದು, ಲಘು 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 ಗುರುನು ಕೂಡ ಬರ್ಬೋದು. ಹಾಗೆ ಲಘು 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 ಲಘು, ಈ ರೀತಿ ವಿಷ್ಣು ಗಣದಲ್ಲಿ ಬರುತ್ತೆ. ಇನ್ನ ರುದ್ರ ಗಣದಲ್ಲೂ ಕೂಡ 4 ಅಂಶಗಳಿರುತ್ತೆ. ಸೊ ಅದು ಈ ರೀತಿಯಾಗಿ ಬರುತ್ತೆ. ಗುರು ಲಘು ಲಘು, 3 ಲಘು 1 ಗುರು. ಇಲ್ಲಿ 2 ಗುರು 2 ಲಘು. ಇಲ್ಲಿ ಕೂಡ 2 ಗುರು ಅಲ್ಲ 3 ಗುರು 1 ಲಘು ಬರುತ್ತೆ. ಇಲ್ಲಿ 4 ಕೂಡ ಏನಪ್ಪಾ ಅಂತಂದ್ರೆ ಗುರುವಾಗಿರುತ್ತೆ. ಈ ರೀತಿ ಬರುವಂತ ಸಾಧ್ಯತೆ ಇರುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಹೇಳ್ತಾರೆ. ಹಂಗೇನೆ ಮೊದಲ ಗುರುವಿನ ಬದಲು 2 ಲಘುಗಳನ್ನ ಇಟ್ಕೊಂಡು ಕೂಡ ಗಣಗಳನ್ನ ರಚನೆ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಸಾಂಗತ್ಯ, ತ್ರಿಪದಿ, ಅಕ್ಷರ, ಸೀಸಪದ್ಯ, ಅಕ್ಕರಿಕೆ, ಏಳೆ, ಗೀತಿಕೆ, ಹಾಗೆ ಅಂಶ ಷಟ್ಪದಿ, ಚೌಪದಿ, ಚಂದೋ ವತಂಸ, ಮದನವತಿ, ಪಿರಿಯಕ್ಕರ, ಇವೆಲ್ಲವೂ ಕೂಡ ಅಂಶ ಛಂದಸ್ಸಿನ ಹಲವು ಪ್ರಕಾರಗಳು ಅಂತ ಹೇಳಿ ಗುರುತಿಸ್ತಾ ಇದೀವಿ. ಓಕೆ, ಹಾಗಾದ್ರೆ ಇಲ್ಲಿಗೆ ಏನಪ್ಪಾ ಅಂದ್ರೆ ಛಂದಸ್ಸಿನ ಪ್ರಕಾರಗಳು ನಿಮಗೆ ಮೇಲ್ನೋಟಕ್ಕೆ ಮುಕ್ತಾಯ ಆಯ್ತು. ಇದ್ರಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ತಾರೆ ಅನ್ನೋದ್ರ ಬಗ್ಗೆನೂ ನಾನು ಹೇಳಿದ್ದೀನಿ ನಿಮ್ಗೆ, ಅಲ್ವಾ? ಆ ರೀತಿ ಕೇಳಿದಾಗ 1 ವರ್ಡ್ ಅಲ್ಲಿ ನೀವು ಆನ್ಸರ್ ಅನ್ನ ಮಾಡ್ಬೋದು. ಇದಕ್ಕೂ ಮಿಗಿಲಾಗಿ ಮತ್ತೇನ್ ಕೇಳ್ಬೋದು ಅಂತಂದ್ರೆ, ನಾನ್ ನಿಮಗೆ ಒಂದು ಕ್ವಶನ್ ಆನ್ಸರ್ ಸರಣಿಯನ್ನ ಕೂಡ ಡಿಸ್ಕಷನ್ ಮಾಡ್ತೀನಿ. ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಏನಿಲ್ಲ ಅಂತ ಹೇಳಿ. ಸೊ ಆ ಕ್ವಶನ್ ಆನ್ಸರ್ ಒಂದು ಡಿಸ್ಕಷನ್ ನೋಡಿದಾಗ್ಲೂ ಕೂಡ ನಿಮಗೆ ಹಿಂಗಿರುತ್ತೆ ಅನ್ನೋ ಒಂದು ಐಡಿಯಾ ಕಾನ್ಸೆಪ್ಟ್ ಅನ್ನ ಕೂಡ ನೀವು ತಂದ್ಕೊಳ್ಬಹುದು. ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು. ಇದ್ರಲ್ಲಿ ಏನೇ ಡೌಟ್ಸ್ ಗಳು ಬರುತ್ತೆ ಸಹಜವಾಗಿ, ಕನ್ನಡ ಅಭ್ಯರ್ಥಿಗಳ ಅಲ್ದಂಗೆನೆ ಬೇರೆಯವ್ರಿಗೆಲ್ರಿಗೂ ಕೂಡ ಸ್ವಲ್ಪ ಡೌಟ್ಸ್ ಗಳು ಬರೋದುಂಟು. ನಿಮಗೇನು ಇಲ್ಲಿ ಕ್ಲಾರಿಟಿ ಸಿಕ್ತೋ ಅದಷ್ಟೇ ಎಕ್ಸಾಮಿಗೆ ಕೇಳೋದು. ಇನ್ನು ಎಕ್ಸ್ಟ್ರಾ ನಾನು ಏನ್ ಹೇಳ್ದೆ ಅದೆಲ್ಲ ನಿಮ್ಮ ಜನರಲ್ ಪರ್ಪಸ್ ಹೇಳಿದೀನಿ ಅಷ್ಟೇನೆ. ಅರ್ಥ ಆಯ್ತಾ? ಅಂಡ್ ಕನ್ನಡ ಸಿಲೆಬಸ್ ಅನ್ನ ಆಲ್ಮೋಸ್ಟ್ ನಾನು ಮುಗಿಸ್ದಂಗ ಆಗಿದೆ. ಮುಂದೆ ನಾನು GPT ಗೆ ಸಂಬಂಧಪಟ್ಟಂತೆ ಏನು ರೈಟಿಂಗ್ ಪಾರ್ಟ್ ಇದೆ, ಗಾದೆ ಮಾತು ವಿಸ್ತರಣೆ, ಮತ್ತೆ ಲೆಟರ್ ರೈಟಿಂಗ್ ಆಗಿರ್ಬೋದು, ಚಿತ್ರ ನೋಡಿ ಬರೆಯೋದಾಗಿರ್ಬೋದು, ಈ ತರ ಸಂಬಂಧಪಟ್ಟಂಗೆ ತರಗತಿಗಳನ್ನ GPS ಸ್ಟೂಡೆಂಟ್ಸ್ ತಗೊಳ್ತಾ ಹೋಗ್ತೀನಿ. ಸೊ ನಿಮಗೆಲ್ಲ ಬೇರೆಯವ್ರಿಗೆ ಆ ಟೈಮ್ ನಲ್ಲಿ GK ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಬೇರೆ ನಾನು ಶೇರ್ ಮಾಡ್ತೀನಿ. ಧನ್ಯವಾದಗಳು ಇವತ್ತಿನ ಈ ಕ್ಲಾಸ್ ಅನ್ನ ನೋಡಿದ್ದಕ್ಕಾಗಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್.